ಅಭಿಮಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನೆಲಮಂಗಲದ ಅರಿಶಿನ ಕುಂಟೆಯ ನಂದರಾಮಯ್ಯನ ಪಾಳ್ಯದ ಬ್ಲೂ ಮೂನ್ ಶಾಲೆಯಲ್ಲಿ ಕನ್ನಡದ ಸೊಗಡಿನ ಹಬ್ಬವಾದ ಸಂಕ್ರಾಂತಿಯನ್ನ ಆಚರಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಅರಿಶಿನಕುಂಟೆಯ ನಂದರಾಮಯ್ಯನ ಪಾಳ್ಯದ ಬ್ಲೂ ಮೂನ್ ಆಂಗ್ಲ ಶಾಲೆಯಲ್ಲಿ ಕನ್ನಡದ ವೈಶಿಷ್ಟ್ಯತೆಗಳನ್ನು ಸಾರುವ ವಿಶೇಷ ಹಬ್ಬಗಳಲ್ಲಿ ಒಂದಾದ ಮಕರ ಸಂಕ್ರಾಂತಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹೌದು, ಒಂದಲ್ಲ ಒಂದು ಮನೋಜ್ಞ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ತನ್ನದೇ ಆದ ಛಾಪು ಮೂಡಿಸುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ರೈತರ ಜೀವನ, ನಾಡು ನುಡಿ, ಆಚಾರ ವಿಚಾರ, ಕಲೆ, ಸಂಸ್ಕೃತಿ ಹಾಗೂ ಇನ್ನಿತರ ವಿಚಾರಗಳ ಬಗ್ಗೆ ಎಳೆಯ ವಯಸ್ಸಿನಲ್ಲೇ ರೈತರ ಹಬ್ಬವೆಂದೇ ಕರೆಯಲ್ಪಡುವ ಮಕರ ಸಂಕ್ರಾಂತಿ ಹಬ್ಬದ ಸೊಬಗನ್ನು ಮಕ್ಕಳಿಗೆ ಪರಿಚಯಿಸುವ ಮೂಲಕ ಮುಂದಿನ ಭವಿಷ್ಯದ ಸದೃಢ ಪ್ರಜೆಗಳನ್ನಾಗಿಸುವ ದಿಟ್ಟ ಹೆಜ್ಜೆ ಇಡುವಲ್ಲಿ ಬ್ಲೂ ಮೂನ್ ಮುಂದಾಗಿದೆ. ನಾನು ಬ್ಲೂ ಮೂನ್ ಪಬ್ಲಿಕ್ ಶಾಲೆಯ ಸಂಸ್ಥೆ ಕಾರ್ಯದರ್ಶಿ ಚಂದ್ರಶೇಖರ್. ಈ ಒಂದು ಸಂಕ್ರಾಂತಿ ಸುಗ್ಗಿ ಹಬ್ಬನ ವಿಶೇಷವಾಗಿ ಮಕ್ಕಳನ್ನ ತೊಡಗಿಸಿಕೊಂಡು ಶಿಕ್ಷಕರು ಒಂದು ಕಲಿಕೆಯ ಪಾಠದ ಒಂದು ರೈತರದ ವಿಷಯಗಳನ್ನ ಅವ್ರವ್ರು ಯಾವ್ಯಾವ ಕೆಲಸದಲ್ಲಿ ತೊಡಕೊಂತಾರೆ ಮತ್ತೆ ಹಬ್ಬದಲ್ಲಿ ಏನೇನು ಆಚರಣೆ ಮಾಡ್ತಾರೆ ಅನ್ನೋದನ್ನ ಮಾಡ್ಕೊಂಡಿದೀವಿ. ಮತ್ತೆ ಹಾಗೆ ಮಕ್ಕಳೇ ಸ್ವತಃ ಇಲ್ಲಿ ಶಾಲೆಯ ಸುತ್ತಮುತ್ತ ಅಂತ ಇರುವಂತ ಮನೆಗಳಿಗೆ ತೆರಳಿ ಅವರಿಗೆ ಒಂದು ಎಳ್ಳು ಬೀರುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೆ ಈ ಶಾಲೆ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಇರೋದ್ರಿಂದ ನಮಗೆ ಎಲ್ಲಾ ವ್ಯವಸ್ಥೆಯು ರೈತ ವ್ಯಾಪ್ತಿಯಲ್ಲೇ ಇರೋದ್ರಿಂದ ಎಲ್ಲಾ ಹಬ್ಬಕ್ಕೆ ಸಂಬಂಧಪಟ್ಟಂತ ಸಂಕ್ರಾಂತಿ ಸುಗ್ಗಿ ಹಬ್ಬಕ್ಕೆ ಏನೇನು ಬೇಕು ಎಲ್ಲವನ್ನೂ ಶಾಲೆ ಆವರಣದಲ್ಲಿ ಅಳವಡಿಸಿಕೊಂಡು ಇವತ್ತು ಮಕ್ಕಳಿಗೆ ಅದನ್ನ ಕಲಿಸೋದಕ್ಕೆ ಶಿಕ್ಷಕಿಯರು ಬಹಳ ಶ್ರಮಪಟ್ಟು ಈ ಒಂದು ಕಾನ್ಸೆಪ್ಟ್ ಹಬ್ಬ ಸುಗ್ಗಿ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ. ಇನ್ನು ಶೈಕ್ಷಣಿಕವಾಗಿ ಮಕ್ಕಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಮಾಡುತ್ತಿದ್ದರೂ ಕೂಡ ನಾಡು ನುಡಿ ಬಗ್ಗೆ ಅಭಿಮಾನ, ಆಚಾರ ವಿಚಾರ ಸಂಸ್ಕೃತಿಗಳ ಬಗ್ಗೆ ತಿಳುವಳಿಕೆ, ಉಡುಗೆ ತೊಡುಗೆಗಳ ಬಗ್ಗೆ ಮನವರಿಕೆ, ಹೀಗೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ವಿಶೇಷ ಜ್ಞಾನವನ್ನ ತುಂಬುತ್ತಿದೆ. ಇನ್ನು ನಾಡಿನ ರೈತ ತಾನು ಬೆಳೆದ ಬೆಳೆಗಳನ್ನ ಹೊಕ್ಕಿ ಮನೆಗೆ ತುಂಬಿಸಿಕೊಳ್ಳುವ ವೇಳೆಯ ಸಂಭ್ರಮದ ಆಚರಣೆಯೇ ಸುಗ್ಗಿ ಹಬ್ಬ ಅಂದರೆ ಮಕರ ಸಂಕ್ರಾಂತಿ. ಇನ್ನು ವೈಜ್ಞಾನಿಕವಾಗಿ ಸೂರ್ಯ ತನ್ನ ಪಥವನ್ನ ಬದಲಿಸಿಕೊಂಡ್ರೆ ಪ್ರಾಯೋಗಿಕವಾಗಿ ರೈತ ಬೆಳೆದ ತನ್ನ ಬೆಳೆಗಳನ್ನ ಮನೆಗೆ ತುಂಬಿಸಿಕೊಳ್ಳುವ ಮೂಲಕ ಸುಗ್ಗಿ ಹಬ್ಬ ಅಂದರೆ ಮಕರ ಸಂಕ್ರಾಂತಿಯನ್ನು ಆಚರಿಸುತ್ತಾನೆ. ಇಂತಹ ಹಬ್ಬದ ಸ್ಪಷ್ಟ ಚಿತ್ರಣದ ಸಂದೇಶವನ್ನು ಸಾರುವ ಮೂಲಕ ಮಕ್ಕಳಲ್ಲಿ ಮತ್ತಷ್ಟು ವಿಶೇಷ ಜ್ಞಾನಧಾರೆಯನ್ನ ನೀಡುವಲ್ಲಿ ಬ್ಲೂ ಮೂನ್ ಮುಂದಾಗಿದೆ. ಹೆದ್ದಾರಿ 4ರ ಬಳಿ ನೂತನ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡ ಉದ್ಘಾಟಿಸಿದರು.
ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿ 4ರ ನಾಗಸಂದ್ರದ ಬಳಿ ಇರುವ ನೂತನ 200 ಹಾಸಿಗೆಗಳ ಅತ್ಯಾಧುನಿಕ ಸೂಪರ್ ಸ್ಪೆಷಾಲಿಟಿ ಪ್ರಕ್ರಿಯಾ ಆಸ್ಪತ್ರೆಯನ್ನು ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಲಾಯಿತು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ.ವಿ. ಸದಾನಂದ ಗೌಡ ಹಾಗೂ ಇನ್ನಿತರ ಗಣ್ಯ